ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಆನಂದ್. ಇದು ಸೋಮವಾರದ ವ್ಲಾಗ್, ಹಬ್ಬದ ದಿನದ ವ್ಲಾಗ್. ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ. ನಾವೇನು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ, ನಮಗೆ ಸೂತ್ಕ ಇರೋದ್ರಿಂದ ನಾವು ಹಬ್ಬನ ಮಾಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ನಮಗೆ ಪ್ರತಿ ವರ್ಷನೂ ಕೂಡ ಇದೇ ಥರ ಆಗುತ್ತೆ. ಲಾಸ್ಟ್ ಇಯರ್ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ವಿ, ಹಾಗಾಗಿ ನಮಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ 2ನೇ ವರ್ಷದಲ್ಲಿ ಆನಂದ್ಗೆ ಹುಷಾರಿರಲಿಲ್ಲ, ಹಾಗಾಗಿ ಆ ವರ್ಷನೂ ಕೂಡ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಲಿಲ್ಲ. ಗೊತ್ತಿಲ್ಲ ಯಾಕೆ ಈ ಥರ ಆಗ್ತಾ ಇದೆ ಅಂತ. ನೋಡೋಣ ಮುಂದಿನ ವರ್ಷನಾದರೂ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತಾ ಅಂತ. ನಾವು ರೆಡಿ ಆಗಿ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆನಂದ್ ಪ್ರತಿ ವರ್ಷನೂ ಅಷ್ಟೇ ಪಟಾಕಿ ಚೀಟಿ ಹಾಕ್ತಾರೆ, ಅದ್ರದ್ದು ನಾವು ಐಟಮ್ ಏನು ತೊಗೊಂಡಿರಲಿಲ್ಲ, ಸೊ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಆನಂದ್ ಅವ್ರ ಚಿಕ್ಕಪ್ಪನ ಮಗಳು ಬಂದಿದ್ರು ಊರಿಂದ, ಬಾಣಂತನ ಮುಗಿಸ್ಕೊಂಡು ಅವ್ರನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ನಿಯರ್ ಇರೋದು ನಾವೇನು ಹೋಗ್ತಾ ಇದ್ದೀವಿ ಶಾಪ್ ಪಕ್ಕನೇ ಅವ್ರದ್ದು ಮನೆ ಇರೋದ್ರಿಂದ ಹಂಗೆ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನು ಕೂಡ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಮೇಲೆ ಅಂದ್ಕೊಂಡ್ವಿ ಹಬ್ಬ ಇತ್ತು, ಹಬ್ಬದ ದಿನ ಹೋಗೋದು ಬೇಡ ಅಂತ. ನಾನು ಫೋನ್ ಮಾಡಿ ಹೇಳಿಬಿಟ್ಟಿದ್ದೆ ಬರ್ತಾ ಇದ್ದೀವಿ ಅಂತ. ಸೊ ಹೇಳಿದ್ಮೇಲೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸರಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದಮೇಲೆ ಅವಳು ಎಷ್ಟು ಕರೆದ್ರೂ ಕೂಡ ಯಾರ ಹತ್ರನೂ ಕೂಡ ಬರ್ತಾನೆ ಇರಲಿಲ್ಲ. 7 ಮಂತ್ಸ್ ಕಂಪ್ಲೀಟ್ ಆಗಿದೆ, ಇವಾಗ 8 ರನ್ನಿಂಗು, ಹೆಣ್ಮಗು. ಬಂದರೆ ನಾವು ಎತ್ಕೊಳಕ್ಕೆ ಕರೆದ್ರೆ ಬರ್ತಾನೆ ಇಲ್ಲ ನಮ್ಮ ಹತ್ರ. ಅವ್ರ ಅಮ್ಮನ ನೋಡಿದ್ರಂತೂ ಯಾರ ಹತ್ರನೂ ಕೂಡ ಹೋಗ್ತಾನೆ ಇಲ್ಲ. ಅವ್ರ ಅಪ್ಪನೇ ಹೇಳ್ತಾ ಇದ್ರು, ಅವ್ರ ಅಮ್ಮ ಇದ್ರೆ ಯಾರ ಹತ್ರನೂ ಕೂಡ ಹೋಗೋದಿಲ್ಲ, ಅವಳು ಯಾರ ಹತ್ರನೂ ಕೂಡ ಬರೋದೇ ಇಲ್ಲ, ಅವ್ರ ಅಮ್ಮ ಒಬ್ಳು ಇದ್ರೆ ಸಾಕು ಅವಳಿಗೆ ಅಂತ ಹೇಳ್ತಾ ಇದ್ರು. ಇಕ್ಷಿತ್ನಂತೂ ಅಲ್ಲಿ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ವಾಪಸ್ ಬರ್ತೀವಪ್ಪ ಅನ್ನಿಸ್ತಾ ಇತ್ತು. ಮನೇಲಿ ಒಂದು ಪ್ಲೇಟಿಗೆ ಅರಿಶಿನ ಕುಂಕುಮ ಹಾಕಿ ಇಟ್ಟಿದ್ರು. ಅರಿಶಿನ ಮತ್ತೆ ಕುಂಕುಮ ಎತ್ಕೊಂಡು ಬಂದು ನನ್ನ ಹಣೆಗೆ ಇಡ್ತಾ ಇದ್ದ. ಆನಂದ್ ಅದಕ್ಕೆ ರೇಗಿಸ್ತಾ ಇದ್ರು. ಅವನನ್ನಂತೂ ಹಿಡಿಯೋದೇ ಕಷ್ಟ ಆಗಿತ್ತು ಅಲ್ಲಿ. ಕೊಡ್ತಾ ಇದ್ದೇನೆ. ಹಾಗೆ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅರಿಶಿನ ಕುಂಕುಮ ಕೊಟ್ಟರು, ತಗೊಂಡು ಹೊರಡ್ತಾ ಇದ್ದೀವಿ ನಾವು ಶಾಪ್ ಹತ್ರ ಹೋಗೋಣ ಅಂದ್ಬಿಟ್ಟು. ಇಲ್ಲಿ ಬಂದ್ವಿ ಶಾಪ್ ಹತ್ರ. ಹಾಗೆ ಏನೇನು ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಾವಿಲ್ಲಿ 6 ಚೀಟಿ ಹಾಕಿದ್ವಿ. ನನ್ನ ಮೈದನನ್ಗೆ 4, ನಮಗೆ 2 ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ಕೂಡ ನಮಗೆ ಹಾಕಿರಲಿಲ್ಲ, ನನ್ನ ಮೈದನನ್ಗಷ್ಟೇ ಹಾಕಿದ್ದು, ಅವರಿಗೆ 2 ಚೀಟಿ ಹಾಕಿದ್ವಿ. ಅದಕ್ಕೆ ಮನೆಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ತೊಗೊಂಡಿದ್ವಿ. ಈ ಸಲ 2 ಎಕ್ಸ್ಟ್ರಾ ಹಾಕಿದ್ವಿ, ಜಾಸ್ತಿ ಐಟಮ್ ಎಲ್ಲ ಬೇಕಲ್ವಾ. ಒಂದು ಸರಿ ಫ್ಯಾಮಿಲಿ ಅಂತ ಆದಮೇಲೆ ಒಂದೇ ಸರಿ ಎಲ್ಲನೂ ತೊಗೊಳೋದಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ನಾವು ಮುಂಚೆನೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಕೆಲವೊಂದು ಐಟಮ್ಸ್ನೆಲ್ಲನೂ ಕೂಡ ನಾವಿಲ್ಲಿ ತೊಗೊತಾ ಇದ್ದೀವಿ ಅವನಿಗೆ ಅಂತ ಅಂದ್ಬಿಟ್ಟು. ಆನಂದ್ ಕೂಡ ಅಷ್ಟೇ ಪ್ರತಿ ವರ್ಷನೂ ಕೂಡ ಚೀಟಿನ ಹಾಕಿ ಆಲ್ಮೋಸ್ಟ್ ಒಂದು ಸಂಸಾರಕ್ಕೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲನೂ ಕೂಡ ತೆಗೆದಿಟ್ಟಿದ್ರು. ಫ್ರಿಡ್ಜಿಂದ ಹಿಡಿದು, ಟಿವಿಯಿಂದ ಹಿಡಿದು, ಮಿಕ್ಸಿ, ಹಾಗೆ ಕುಕ್ಕರ್ಗಳು, ಮತ್ತು ಬೇರೆ ಬೇರೆ ಐಟಮ್, ಗ್ಲಾಸ್ಗಳು, ತಟ್ಟೆಗಳು, ಲೋಟಗಳು, ಪ್ರತಿಯೊಂದೂ ಕೂಡ ಒಂದು ಸಂಸಾರಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ತೆಗೆದಿಟ್ಕೊಂಡಿದ್ರು. ಸೊ ಅದೇ ರೀತಿಯಾಗಿ ನಾವು ಕೂಡ ಇವನಿಗೆ ನನ್ನ ಮೈದನಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಡ್ತಾ ಇದ್ದೀವಿ. ಒಂದೇ ಸರಿ ನಾವು ಇವಾಗ ಮದುವೆ ಮಾಡಿರ್ತೀವಿ, ಮತ್ತು ಹಿಂದೆಯಿಂದನೇ ಒಂದು ಸಂಸಾರಕ್ಕೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ತೊಗೊಡ್ಬೇಕು ಅಂದರೆ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಬೆಸ್ಟ್ ಇದು. ಈ ಥರ ಚೀಟಿ ಹಾಕಿ ತೊಗೊಳೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸೆಟ್ ಮಾಡ್ಕೊಂಡಿರ್ತೀವಿ. ಮದುವೆ ಆದಮೇಲೆ ಏನು ಕೆಲವೊಂದು ಅಷ್ಟು ಐಟಮ್ಗಳನ್ನ ತೊಗೊಳೋದಿರುತ್ತೆ, ಎಲ್ಲ ತೊಗೊಂಡಿರ್ತೀವಲ್ಲ. ಸೊ ನಾವು ಮದುವೆ ಆದಮೇಲೂ ಅಷ್ಟೇ ಒಂದು 10,000 ರೂಪಾಯಿಗೇನೋ ನಾವು ಐಟಮ್ ತೊಗೊಂಡಿದ್ದು. ಅದು ಬಿಟ್ಟರೆ ಇನ್ಯಾವುದು ಕೂಡ ನಾವು ಎಕ್ಸ್ಟ್ರಾ ತೊಗೊಂಡಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಇದ್ದಿದ್ದರಿಂದ ನಮಗೆ ಸ್ಟವ್ ಇರಲಿಲ್ಲ, ಸ್ಟವ್ ತೊಗೊಂಡಿದ್ವಿ. ಹಾಗೆ ಇಡ್ಲಿ ಪಾತ್ರೆ, ಇದ್ರ ಜೊತೆಗೆ ಒಂದು ಸಣ್ಣ ಪುಟ್ಟ ಐಟಮ್ಗಳನ್ನ ತೊಗೊಂಡಿದ್ವಿ ಅಷ್ಟೇ, ಇನ್ನೇನು ಕೂಡ ತೊಗೊಂಡಿರಲಿಲ್ಲ. ಹಾಗೆ ನಾನಿಲ್ಲಿ ನನ್ನ ಮೈದನಿಗೆ ಬಾಕ್ಸ್ಗಳು, ಅಕ್ಕಿ ಮತ್ತು ಹಸಿಟ್ಟು ಅದನ್ನೆಲ್ಲ ಹಾಕಿ ಇಟ್ಕೊಳ್ಳೋದಕ್ಕೆ ದೊಡ್ಡದು 2 ಬಾಕ್ಸ್ಗಳು, ಹಾಗೆ ಸೆಟ್ ಬರುತ್ತಲ್ಲ ಬಾಕ್ಸ್ಗಳದ್ದು, ದೊಡ್ಡದು ಮತ್ತು ಚಿಕ್ಕದು ಈ ಥರದ್ದು
ಸೆಟ್ ಬರುತ್ತಲ್ಲ ಅದು 6 ಬಾಕ್ಸ್ಗಳು, ಅದ್ರ ಜೊತೆಗೆ ಐರನ್ ತವ ಒಂದು, ಮತ್ತು ಅನ್ನ ಸಾಂಬಾರು ಮುದ್ದೆ ಮಾಡೋದಕ್ಕೆ, ಮತ್ತು ಇಡ್ಲಿ ಪಾತ್ರೆ, ಪ್ಲೇಟ್ಸ್ಗಳು, ಇದೆಷ್ಟನ್ನು ಕೂಡ ಅವನಿಗೆ ನಾವು ತಗೊಂಡ್ವಿ. ನನಗೆ ಏನೇನು ತಗೊಂಡೆ ಅನ್ನೋದನ್ನು ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಾನು ಮತ್ತು ಆನಂದ್ ಇಬ್ರು ಏನೇನು ಐಟಮ್ ತೊಗೊಳ್ಳೋದು ಅಂತ ನೋಡ್ತಾ ಇದ್ರೆ ಇವನು ನಮಗೆ ಗೊತ್ತಿಲ್ಲದಾಗೇನೆ ರೋಡ್ಗೆ ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಒಬ್ಬರು ಆಂಟಿ ಇದ್ದವರು ಕರ್ಕೊಂಡು ಬರ್ತಾ ಇದ್ದಾರೆ. ನನಗಂತೂ ಫುಲ್ ಶಾಕ್ ಆಯಿತು, ಹೆಂಗೆ ಅವನು ಅಲ್ಲಿಗೆ ಹೋದ ಅಂತ ಅಂದ್ಬಿಟ್ಟು. ಎಲ್ಲರೂ ಎಲ್ಲೇ ಹೋದ್ರೂ ಅಷ್ಟೇ ಎಲ್ಲರೂ ಹೇಳೋದು ಹೆಂಗೆ ಇವನು ನಡೀತೀರಾ ಅಂತ. ಸೊ ಅಷ್ಟು ಹಿಂಸೆ ಕೊಡ್ತಾನೆ, ಒಂದು ಕಡೆ ನಿಲ್ಲೋದು ಇಲ್ಲ, ಕೂರೋದು ಇಲ್ಲ, ಆ ಥರ. ಸೊ ಅದಾಗಿದ್ಮೇಲೆ ನಾವು ಏನೇನು ಐಟಮ್ ತೆಗೆದಿಟ್ಟಿದ್ವಿ ಅದನ್ನೆಲ್ಲ ತೊಗೊಂಡು ಹೋಗೋಕ್ಕೆ ಅಂದ್ಬಿಟ್ಟು ನನ್ನ ಮೈದನ ಬಂದ. ಅವನಿಗೆ ಅವ್ರದ್ದು ಅವನಿಗೆ ಅಂದ್ಬಿಟ್ಟು ಏನೇನು ಐಟಮ್ ತೊಗೊಂಡಿದ್ವಿ ಅದನ್ನೆಲ್ಲನೂ ಕೂಡ ಅವನು ತೊಗೊಂಡು ಹೋದ. ಅಲ್ಲಿ ರೂಮ್ ಇದೆಯಲ್ಲ ಅಲ್ಲಿ ಇಟ್ಕೊತಾನೆ ಅವನು. ಲಾಸ್ಟ್ ಇಯರ್ದು ಕೂಡ ನಾವೇನೇನು ತೊಗೊಟ್ಟಿದ್ವಿ ಅದನ್ನು ಕೂಡ ಅಲ್ಲೇ ರೂಮಲ್ಲೇ ಇಟ್ಕೊಂಡಿದ್ದ. ಸೊ ಅದನ್ನೆಲ್ಲನೂ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ನಾವು ಮಿಕ್ಸಿನ ತೊಗೊಳ್ಳೋಣ ಅಂತ ನೋಡಿದ್ವಿ, ಬಟ್ ಮಿಕ್ಸಿಗೆ ಜಾಸ್ತಿ ರೇಟ್ ಹೇಳಿದ್ರು. ನನಗೆ ಯಾಕೋ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಬೇಡ, ಬೇರೆ ಕಡೆ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹಾಗೆ ಇಲ್ಲಿ ಮನೆದು ಗೀಸರ್ ಸ್ವಿಚ್ ಹೋಗಿತ್ತು, ಹಾಗೆ ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಆನಂದ್ ಇಲ್ಲಿ ಗಾಡಿ ನಿಲ್ಲಿಸಿ ತೊಗೊಂಡು ಬರ್ತೀನಿ ಇರು ಅಂದ್ಬಿಟ್ಟು ಹೋದರು. ಅದನ್ನು ತೊಗೊಂಡು ಬಂದಮೇಲೆ ಆನಂದ್ ಇದೊಂದು ಅರ್ಧ ಗಂಟೆ ಆಯಿತು, ಮನೇಲಿ ಪವರ್ ಇರಲಿಲ್ಲ. ನಾನು ಅಷ್ಟೊತ್ತಿಗಾಗಲೇ 8:30 ಆಗಿತ್ತು. ಬರೋ ಅಷ್ಟರಲ್ಲೇ ಯಕ್ಷಿತ್ ಮಲಗಿಬಿಟ್ಟಿದ್ದ. ಅವನು ಮಲಗಿಸಿ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದೊಂದು ಅರ್ಧ ಗಂಟೆ ಆಯಿತು. ಆ ಸ್ವಿಚ್ಚೆಲ್ಲ ಹಾಕಾದ್ಮೇಲೆ ನಾನಿಲ್ಲಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೇಕಾಗಿತ್ತು, ಅದಕ್ಕೆ ಕಾಯಿ ತುರ್ಕೊಳ್ಳೋಣ ಅಂದ್ಬಿಟ್ಟು ತುರ್ಕೊತಾ ಇದ್ದೀನಿ. ನನಗೆ ಇದು ಇಷ್ಟ ಆಗದೆ ಇರೋ ಕೆಲಸ ಕಾಯಿ ತುರಿಯೋದು. ಆನಂದ್ ಕೆಚ್ಕೊಟ್ರು, ಅವರಿಗೆ ಹೇಳೋಣ ತುರಿಯೋಕ್ಕೆ ಅಂದ್ಕೊಂಡೆ, ತುರ್ಕೊಡಿ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಯಕ್ಷಿತ್ ಎದ್ದೇ ಬಿಟ್ಟ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನೇ ಕಾಯಿ ತುರ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಇವತ್ತು ಡಿನ್ನರ್ಗೆ ಇದಕ್ಕೆ ಬೇಳೆಕಾಳು ಸಾಂಬಾರು ಹಾಗೆ ಸ್ವಲ್ಪ ಅಕ್ಕಿ ಪಾಯಸನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸಾಂಬಾರ್ಗೆ ಮಸಾಲ ರುಬ್ಬೋದಕ್ಕೆ ನಾನಿಲ್ಲಿ 1 ಟೊಮ್ಯಾಟೊ, 1 ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಇದ್ರ ಜೊತೆಗೆ ಕಾಯಿ, ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಅದಕ್ಕೆ ಸಾಂಬಾರು ಪೌಡರ್ನ ಹಾಕ್ಕೋಬೇಕು. ಸಾಂಬಾರು ಪೌಡರ್ ಅಂತಂದರೆ ನಾನ್ ವೆಜ್ಗೆ ಯೂಸ್ ಮಾಡ್ತೀವಲ್ಲ ಆ ಮಸಾಲ ಪೌಡರ್ನ ಹಾಕ್ಕೋಬೇಕು. ನಾನು ಎರಡಕ್ಕೂ ಒಂದೇ ಸಾಂಬಾರು ಪೌಡರ್ನ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ಹಾಕ್ಕೊತಾ ಇದ್ದೀನಿ. ನೀವು ನಾನ್ ವೆಜ್ ಮಾಡೋದಕ್ಕೆ ಯಾವ ಸಾಂಬಾರು ಪೌಡರ್ ಬೇಕೋ ಅದನ್ನು ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನಮ್ಮೂರ ಕಡೆ ಎಲ್ಲ ಈ ಸಂಕ್ರಾಂತಿ ಹಬ್ಬಕ್ಕೆ ಜಾಸ್ತಿ ಮಾಡೋದಂತಂದರೆ ಇದಕ್ಕೆ ಬೇಳೆಕಾಳು ಸಾಂಬಾರು ಮತ್ತು ವಡೆ ಪಾಯಸನೇ ಜಾಸ್ತಿ ಮಾಡೋದು. ಸೊ ಹಾಗಾಗಿ ನಾನು ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ರುಬ್ಕೊಂಡೆಲ್ಲ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಳೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಕಾಳನ್ನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲಾನ ಹಾಕ್ಕೋಬೇಕು. ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲಾನ ಹಾಕ್ಕೋಬೇಕು. ನಮಗೆಲ್ಲ ಏನಿದ್ರು ಹಳ್ಳಿಗಳ ಕಡೆನೇ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಒಂಥರ ಖುಷಿ. ಸಿಟಿಲಿದ್ರೂ ಹಬ್ಬ ಅಂತಲೇ ಅನಿಸಲ್ಲ. ನಮಗೆ ಹಳ್ಳಿಗಳಲ್ಲಿ ಇದ್ಕೊಂಡೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರೆ ಆ ಹಬ್ಬದ ಕಳೆನೇ ಒಂಥರ ಬೇರೆ ಥರನೇ ಇರುತ್ತೆ. ಸೊ ನಾನಿಲ್ಲಿ ಮಸಾಲ ಎಲ್ಲ ಹಾಕಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅದು ಒಂದು ಕುದಿ ಬಂದಮೇಲೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇರೆ ಏನು ತರಕಾರಿ ಬೇಡ ಇದಕ್ಕೆ, ಜಸ್ಟ್ ಆಲೂಗೆಡ್ಡೆ ಹಾಕ್ಕೊಂಡ್ರೆ ಸಾಕು. ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು 1-2 ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಅಕ್ಕಿ ಪಾಯಸ ಮಾಡೋದಕ್ಕೆ ಮೊದಲೇ ಅಕ್ಕಿನ ನೆನೆಸಿಟ್ಟಿದ್ದೆ. ನೀವು ಬೇಕು ಅಂದರೆ ಅಕ್ಕಿನ ಹುರ್ಕೊಂಡು ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಹುರಿದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ನಾನಿಲ್ಲಿ 1-2 ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಕಾಯಿ ಮತ್ತು ಅಕ್ಕಿನ ಹಾಕ್ಕೊಂಡು ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ಈ ಥರ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಕಾಯಿ ಮಿಕ್ಕಿತ್ತು, ಅದನ್ನು ಎತ್ತಿಟ್ಕೊಬಿಡೋಣ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಬೆಲ್ಲ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಅಕ್ಕಿ ಪಾಯಸ ಮಾಡೋದಕ್ಕೆ ಅಂದ್ಬಿಟ್ಟು. ಅದಾಗಿದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋದು ಹಾಕಿದ್ಮೇಲೆ ನೀವು ಚೆನ್ನಾಗಿ ಸೌಟಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಒಂದು ಕುದಿ ಬರೋವರೆಗೂ ತಿರುಗಿಸ್ಬೇಕು. ಅದಾಗಿದ್ಮೇಲೆ ಏನು ಗಂಟಾಗಲ್ಲ. ಸೊ ಫೈನಲಿ ಈ ಥರ ಆಗುತ್ತೆ ಅಕ್ಕಿ ಪಾಯಸ. ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಟ್ರೈನ್ ಮಾಡಿ. ಇದಕ್ಕೆ ಬೇಕು ಅಂತಂದರೆ ನೀವು ಸ್ವಲ್ಪ ಕೊಬ್ಬರಿ ತುರಿ ಇಲ್ಲ ಅಂತಂದರೆ ಕಾಯಿ ತುರಿನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಫೈನಲಿ ನಮ್ಮ ಮನೆಯ ಹಬ್ಬದ ಅಡುಗೆ ರೆಡಿ ಆಯಿತು. ಇದಕ್ಕೆ ಬೇಳೆಕಾಳು ಸಾಂಬಾರು, ರೈಸು ಹಾಗೆ ಅಕ್ಕಿ ಪಾಯಸ. ನಾನು ಇದಕ್ಕೆ ವಡೆನ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಕಡಲೆಬೇಳೆನೇ ನೆನೆಸಿರಲಿಲ್ಲ. ಸರಿ ಇನ್ನೊಂದು ಸರಿ ಯಾವಾಗಲಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಇದಾಗಿತ್ತು ನಮ್ಮ ಮನೆಯ ಹಬ್ಬದ ಅಡುಗೆ. ಹಾಯ್
ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಆನಂದ್. ನಾನು ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಿಮಗೆ ಗೊತ್ತಿದೆ, ನನಗೆ ಹಬ್ಬನ ಮಾಡೋದಕ್ಕೆ ಆಗಲಿಲ್ಲ. ಸರಿ, ಹೊರಗಡೆ ಏನಾದರೂ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪ್ರತಿ ವರ್ಷನೂ ಕೂಡ ಪಟಾಕಿ ಚೀಟಿನ ಹಾಕ್ತೀವಿ. ಆನಂದ್ ಹಾಕ್ತಾರೆ, ಅವರು ಅವಾಗಿಂದನೂ ಕೂಡ ಹಾಕ್ತಾರೆ. ಸರಿ, ಅದ್ರದ್ದು ಐಟಮ್ ತೊಗೊಳೋದಿತ್ತು. ನಾವು ಅದಕ್ಕೆ ಪಟಾಕಿ ಏನು ತೊಗೊಳಲ್ಲ ಯಾವಾಗ್ಲೂ ಅಷ್ಟೇ. ಸೊ ಐಟಮ್ ಆದರೂ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ಹೋಗ್ತಾ ಆನಂದ್ ಅವರ ಚಿಕ್ಕಪ್ಪನ ಮಗಳು ಬಂದಿದ್ದು ಊರಿಂದ, ಬಾಣಂತನ ಮುಗಿಸ್ಕೊಂಡು ಹಾಗೆ ಅವರನ್ನು ನೋಡಿಕೊಂಡು ಹಾಗೆ ಅಲ್ಲಿಗೆ ಶಾಪ್ಗೆ ಹೋಗಿ ಎಲ್ಲನೂ ತೊಗೊಂಡು ಬಂದು ಹಬ್ಬ ಅಲ್ವಾ, ಸೊ ಹಬ್ಬದ ಅಡುಗೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾರ್ಮಲಿ ನಮ್ಮೂರ ಕಡೆ ಎಲ್ಲ ಹಬ್ಬದ ದಿನವದ್ದು ಚಿದಕ್ ಬೇಳೆಕಾಳು ಸಾಂಬಾರು ಮತ್ತು ವಡೆ ಪಾಯಸನೇ ಜಾಸ್ತಿ ಮಾಡೋದು. ಸರಿ, ನಾನು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ವಡೆ ಮಾಡೋದಕ್ಕಾಗಲಿಲ್ಲ. ಸರಿ ಅಂದ್ಬಿಟ್ಟು ಇದ್ಕಿದ ಬೇಳೆಕಾಳು ಸಾಂಬಾರು ಮತ್ತು ಅಕ್ಕಿ ಪಾಯಸನ ಮಾಡಿದೆ. ತುಂಬ ಚೆನ್ನಾಗಿತ್ತು ಎರಡೂ ಕೂಡ, ಅಕ್ಕಿ ಪಾಯಸ ಮತ್ತು ಇದ್ಕಿದ ಬೇಳೆಕಾಳು ಸಾಂಬಾರು ಎರಡೂ ಕೂಡ. ಅದಾದ್ಮೇಲೆ ಮತ್ತೆ ನನಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ತುಂಬಾ ಟೈಮ್ ಆಗೋಗಿತ್ತು. ನಾವು ಅಲ್ಲಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗೋಗಿತ್ತು. ಸೊ ನಾನು ನಿಮಗೆ ಹೇಳಿದೆ ನಾನು ಏನೇನು ಐಟಮ್ ತೊಗೊತೀನಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸರಿ, ತೋರಿಸೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ನಾನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ತೊಗೊಂಡಿದ್ದು ಇದು. ಆ ಥರ ಇರಲಿಲ್ಲ, ನನ್ನ ಮದುವೆ ಆಗಿ ಹತ್ತತ್ರ 4 ವರ್ಷ ಆಯಿತು ಅನಿಸುತ್ತೆ. ಇವತ್ತಿನವರೆಗೂ ನಾವು ಮನೆಯಲ್ಲಿ ಚಕ್ಲಿ ಹೋಳಾಗಿರ್ಬೋದು ಮತ್ತು ನಿಪ್ಪಟ್ಟು ಮಾಡ್ತಾರಲ್ಲ ಮಿಷಿನ್, ಅದು ಇರಲೇ ಇಲ್ಲ. ಸೊ ಈ ಚೀಟಿನಲ್ಲಾದರೂ ಇದನ್ನು ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಮತ್ತು ವೆಯ್ಟ್ ಕೂಡ ಇದೆ. ನೋಡೋಣ ಇನ್ನು ಮುಂದಕ್ಕಾದರೂ ಮಾಡೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು, ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಫಸ್ಟ್ ತೊಗೊಂಡಿದ್ದೆ ನಾನು. ಇದೆರಡೂ ಅಷ್ಟೇ. ನಿಪ್ಪಟ್ಟು ಮಾಡ್ತಾರಲ್ಲ ಆ ಮಿಷಿನು ಕೂಡ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಫಸ್ಟ್ ಇದನ್ನು ತೊಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಈ ಥರ ಇದೆ. ವೆಯ್ಟ್ ಇದೆ. ಇದೊಂಥರ ಹೊಸ ಡಿಸೈನು. ಸರಿ, ಇದೇ ಇರಲಿ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ಈ ಥರ ಬರುತ್ತೆ. ಹಾಗೆ ಇದನ್ನು ನಾರ್ಮಲಿ ನಮ್ಮದು ಚಕ್ಲಿ ಹೋಳ್ಗಳು ಬಂದರೆ ಕೆಳಗಡೆ ಓಪನ್ ಮಾಡೋದಕ್ಕಾಗಲ್ಲ, ಬಟ್ ಇದಕ್ಕೆ ಕೆಳಗಡೆನೂ ಕೂಡ ಓಪನ್ ಕೊಟ್ಟಿದ್ದಾರೆ. ಎಷ್ಟೊಂದು ವೆರೈಟೀಸ್ ಇದೆ ಅಂತಂದರೆ ಬೇರೆ ಬೇರೆದೆಲ್ಲ ಮಾಡ್ಕೋಬೋದು, ತುಂಬ ಇದೆ. ಅದೆಲ್ಲ ನೋಡ್ಬೋದು ನೀವು. ಎಷ್ಟೊಂದಿದೆ, 3, 4, 5, 6, 7, 8 ಇದೆ ಟೋಟಲ್ ಆಗಿ. ಯಾವುದನ್ನು ಬೇಕಾದ್ರೂ ಹಾಕೋಬೋದು. ಚಕ್ಲಿ ಬಂದು ಇದು ಈ ಥರ ಇದೆ. ಆನಂದ್ ನೋಡ್ಬಿಟ್ಟು ಏನು ಇಷ್ಟೊಂದಿದೆ ಅಂತ ಹೇಳ್ತಾ ಇದ್ರು. ಸರಿ, ಇರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನೇ ತೊಗೊಂಡೆ. ಕೆಳಗಡೆನೂ ಕೂಡ ಓಪನ್ ಇದೆಯಲ್ವಾ, ಸೊ ಹಾಗಾಗಿ. ಸೊ ಫಸ್ಟ್ ತೊಗೊಂಡಿದ್ದು ನಾನು ಇದನ್ನು. ನೆಕ್ಸ್ಟ್ ನಾನು ತೊಗೊಂಡಿದ್ದು ನಿಪ್ಪಟ್ಟು ಮಿಷಿನ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಅದಕ್ಕೆ ಅಂತಲೇ ತೊಗೊಂಡಿದ್ದೆ. ತುಂಬ ವೆಯ್ಟ್ ಇದೆ. ನಾರ್ಮಲಿ ನಿಪ್ಪಟ್ಟು ಮಿಷಿನ್ಗಳೆಲ್ಲ ವೆಯ್ಟ್ ಇರುತ್ತೆ, ಬಟ್ ಇದು ಅದಕ್ಕಿಂತನೂ ವೆಯ್ಟ್ ಇದೆ. ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಜಾಯಿಂಟ್ ಮಾಡ್ಕೋಬೇಕು, ಕೊಟ್ಟಿದ್ದಾರೆ ಇದನ್ನು ಕೂಡ. ಇದೆರಡೂ ಕೂಡ ಇರಲಿಲ್ಲ, ಸೊ ಹಾಗಾಗಿನೇ ನಾನು ತೊಗೊಂಡಿದ್ದೆ ಇರಲಿ ಅಂತ ಅಂದ್ಬಿಟ್ಟು. ಅದಾಗಿದ್ಮೇಲೆ ಸೊ ಬಕೆಟ್ ತೊಗೊಂಡೆ. ಏನಾದರೂ ಫಂಕ್ಷನ್ ಮಾಡಿದ್ರೆ ಇರಲಿ ಅಂತ ಅಂದ್ಬಿಟ್ಟು ಬಕೆಟ್ ತೊಗೊಂಡೆ. ಇದಕ್ಕೆ ಮುಚ್ಚಳ ಬರಲ್ಲ, ಇದು ಒಂದು ತೊಗೊಂಡೆ. ಹಾಗೆ ಮುಚ್ಚಳ ಇರೋದು ಇನ್ನೊಂದು ತೊಗೊಂಡಿದ್ದೀನಿ. ಇದಕ್ಕೆ ಮುಚ್ಚಳ ಬರುತ್ತೆ, ಅದಕ್ಕೆ ಇದೆರಡು ಇರಲಿ ಅಂತ ಅಂದ್ಬಿಟ್ಟು ಇದೆರಡನ್ನು ಕೂಡ ತೊಗೊಂಡೆ. ಹಾಗೆ ಕಾಫಿ ಫಿಲ್ಟರ್. ಸೊ ಲಾಸ್ಟ್ ಟೈಮ್ ನಾವು ಚಿಕ್ಕಮಗಳೂರಿಗೆ ಹೋಗಿದ್ದಾಗ ನಾನು ನಿಮಗೆ ಹೇಳಿದ್ನಲ್ವ, ಕಾಫಿ ತೊಗೊಂಡು ಬಂದಿದ್ದೀನಿ, ಕಾಫಿ ಪೌಡರ್ ತೊಗೊಂಡು ಬಂದಿದ್ದೀನಿ ಅಂತ. ಅದು ನಾರ್ಮಲಿ ಏನಿದ್ರು ಫಿಲ್ಟರ್ ಕಾಫಿಗೆ ಚೆನ್ನಾಗಿರುತ್ತೆ. ನಾನು ಡೈಲಿ ಕಾಫಿ ಮಾಡಬೇಕಾದ್ರೆ ಅನ್ಕೊತಾ ಇದ್ದೆ ಇದು ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ನೋಡಿದೆ ನಾನು, ಇತ್ತು ಫಿಲ್ಟರ್ ಕಾಫಿ. ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಫಿಲ್ಟರ್ ಕಾಫಿ ಮಾಡೋದನ್ನ ತೊಗೊಂಡು ಬಂದೆ. ನೋಡೋಣ, ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತೆ ಅಂತ, ನಿಮಗೂ ಕೂಡ ತೋರಿಸ್ತೀನಿ. ಸೊ ಅದಾಗಿ ಯಕ್ಷಿತ್ ಎದ್ಬಿಟ್ಟಿದ್ದ, ಮತ್ತೆ ಅವನನ್ನು ಮಲಗಿಸಿ ಬಂದಿದ್ದಾಯಿತು. ಸೊ ಅದಾಗಿದ್ಮೇಲೆ ನಾನು ನೆಕ್ಸ್ಟ್
ಇದು ಚಾಪರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಇದು ತುಂಬ ಚೆನ್ನಾಗಿದೆ. ಇದು ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು, ಈ ಥರ ತೆಗೆಯೋದು, ಹಾಕೊಂಡು ಇದನ್ನು ಇಲ್ಲಿ ಲಾಕ್ ಕೊಟ್ಟಿರ್ತಾರೆ. ಇದನ್ನು ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹಿಂಗೆ ಬರುತ್ತೆ. ಇದು ಇದಾದ್ಮೇಲೆ ಸೊ ಯೂಸ್ ಮಾಡಿ ಆದಮೇಲೆ ಮತ್ತೆ ಇದನ್ನು ಈ ಥರ ಲಾಕ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಆಮೇಲೆ ಅವ್ರು ಹೇಳಿದರು ನನಗೆ, ಇದನ್ನು ಫಸ್ಟ್ ನಾನು ನೋಡಿದ ತಕ್ಷಣವೇ ಅವ್ರು ಹೇಳಿದರು, ಮೇಡಮ್ ಒಳ್ಳೆ ರಿವ್ಯೂಸ್ ಬಂದಿದೆ ಇದಕ್ಕೆ, ಮತ್ತು ಇದುವರೆಗೂ ಯಾರು ಕೂಡ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿಲ್ಲ, ಅಷ್ಟು ಚೆನ್ನಾಗಿದೆ, ಇದು ತೊಗೊಂಡೋಗಿ ಅಂತ ಹೇಳಿದರು. ಸೊ ಹಾಗಾಗಿ ಇದನ್ನು ತೊಗೊಂಡ್ಬಂದೆ. ಲಾಸ್ಟ್ ಟೈಮ್ ನಾನು ಒಂದು ತೊಗೊಂಡಿದ್ದೆ ಚಾಪರು, ಅದು ದಾರ ಹೇಳಿದ್ರು ಕೂಡ ಚಾಪ್ ಆಗ್ತಾನೆ ಇರಲಿಲ್ಲ. ನನಗಂತೂ ಬೇಜಾರಾಗೋಯ್ತು. ಸೊ ಆನ್ಲೈನಲ್ಲಿ ಶಾಪ್ ಮಾಡಿದ್ದೆ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇದನ್ನಾದರೂ ನೋಡೋಣ ಅಂದ್ಬಿಟ್ಟು ತೊಗೊಂಡ್ಬಂದೆ. ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಚೆನ್ನಾಗಿದೆ, ಮತ್ತು ತುಂಬ ಜನ ತೊಗೊಂಡೋಗಿದ್ದಾರೆ ಈ ಥರದ್ದೇನೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಸೊ ನೋಡೋಣ ಯೂಸ್ ಮಾಡಿ ಹೇಗಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ತೊಗೊಂಡಿದ್ದು ಇದೊಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡ್ರೆ, ಮುದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ತೊಗೊಂಡೆ. ಲಾಸ್ಟ್ ನನ್ನ ಹತ್ರ ಇದೆ, ಬಟ್ ಅದು ಅಷ್ಟು ಅಗಲ ಇಲ್ಲ. ಈ ಥರದ್ದು ಅಗಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಇದೊಂದು ಮುದ್ದೆ ಮಾಡೋದಕ್ಕೆ ಒಂದು ತೊಗೊಂಡೆ. ಹಾಗೆ ಇನ್ನೊಂದು ಇದೊಂದು ಪಾತ್ರೆ ತೊಗೊಂಡೆ, ಏನಾದರೂ ಮಿಕ್ಸ್ ಮಾಡೋದಕ್ಕೆ, ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಏನಾದರೂ ಕಲಿಸೋದಕ್ಕೆ, ಚಪಾತಿ ಬ್ಯಾಟರ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ನನ್ನ ಹತ್ರ ಈ ಥರದ್ದು ಅಗಲ ಇರೋದು ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಅಯ್ಯೋ ಆನಂದ್ ಹೇಗೆ ತೊಗೋಬೇಕಾದ್ರೂ ತಗೋ 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 ಅಂತ ಏನಾದರೂ ನೋಡಿದ್ರೆ ನಾನು ತಗೋ 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 ಅಂತ ಇದ್ರು. ಸೊ ಇನ್ನೊಂದು ತೊಗೊಂಡೆ. ಅದಾಗಿದ್ಮೇಲೆ ಅದ್ರ ಜೊತೆಗೆ ಇನ್ನೊಂದು ಪ್ಯಾನ್ ತೊಗೊಂಡೆ. ಇದು ಸ್ಟೀಲ್ದು ದೊಡ್ಡದೊಂದಿದೆ. ಸೊ ಮೀಡಿಯಮ್ದೊಂದು ಏನಾದರೂ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನೀವೆಲ್ಲ ಯಾವಾಗಲೂ ಕಮೆಂಟ್ಸ್ ಮಾಡಿ ಹೇಳ್ತಾ ಇರ್ತೀರಲ್ಲ, ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಕೋಟ್ ಎಲ್ಲ ಹೋಗ್ಬಿಟ್ಟಿದೆ ಅದು ಅಂತ. ಸೊ ಅದಕ್ಕೆ ಅಂತಲೇ ನಾನು ಒಂದು ಸ್ಟೀಲ್ದು ದೊಡ್ಡದಿದೆ, ಅದ್ರ ಜೊತೆಗೆ ಇದೊಂದಿರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ನನ್ನ ಮಗ ನೋಡಿ ಹಾಗಲೇ ಇದನ್ನು ಕಿತ್ತಾಕ್ಬಿಟ್ಟಿದ್ದೇನೆ. ಎಣ್ಣೆ ಹೊಡೆದು ಸಿಟ್ಟು ಬಂತಂದರೆ ಹಿಂಗೆ ಬಿಸಾಕೋದು, ಏನು ಸಿಕ್ಕಿದ್ರು ಅಷ್ಟೇ. ಸೊ ಹಂಗೆ ಮಾಡ್ತೇನೆ ಅವನು. ಅದಾಗಿದ್ಮೇಲೆ ಎಷ್ಟು ವೆಯ್ಟ್ ಇದೆ ಅಂದರೆ, ಸ್ಪೈಸಸ್ ಬಾಕ್ಸು ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿನೂ ಇದೆ. ಜೊತೆಗೆ ಇದ್ರ ಜೊತೆಗೆ 2 ಸ್ಪೂನ್ ಕೊಟ್ಟಿದ್ದಾರೆ, ಮತ್ತು ಇದನ್ನು ಹಿಂಗೆ ಎತ್ತೋದಕ್ಕೆ ಅಂದ್ಬಿಟ್ಟು ಇದು ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ತುಂಬ ಚೆನ್ನಾಗಿದೆ. ಮತ್ತು ಕಪ್ಗಳು ಅಷ್ಟೇ ಚೆಂದಾಗಿದ್ದಾವೆ, ವೆಯ್ಟ್ ಇದೆ ನೋಡಿ, ಇಷ್ಟು ಚೆನ್ನಾಗಿದೆ. ಬಾಕ್ಸು ಅಷ್ಟೇ ಟೋಟಲ್ 7 ಇದೆ, ವೆಯ್ಟ್ ಇದೆ, ಚೆನ್ನಾಗಿದೆ. ಸೊ ಇದಿಷ್ಟು ನಾನು ನಿನ್ನೆ ಪರ್ಚೇಸ್ ಮಾಡಿದ್ದು. ನನ್ನ ಮೈದನಿಗೆ ಬಾಕ್ಸಸ್ಗಳು ಅದನ್ನೆಲ್ಲ ಬಾಕ್ಸಸ್ ಕೆಲವೊಂದೇನೇನೋ ತೊಗೊಂಡೆ. ಆಲ್ಮೋಸ್ಟ್ ಅವರಿಗೂ ಕೂಡ ಎಲ್ಲ ಸೆಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಚೀಟಿ ಹಾಕ್ಬಿಟ್ಟು ಈ ಥರ ತೊಗೊಳ್ತಾ ಇದ್ವಿ. ಒಂದೇ ಸರಿ ಅಂದರೆ ಎಲ್ಲನೂ ತೊಗೊಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ತೊಗೊಂಡಿದ್ದು ಇದಿಷ್ಟು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾನು ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಬಾಯ್.